ಮತದಾರ ಪಟ್ಟಿಯಲ್ಲಿ ಇರುವಂಥ ನಮ್ಮ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ AC ನಂಬರ್ ಬರುತ್ತೆ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ವಿಧಾನಸಭಾದ ಸಭೆಯ ಅಸೆಂಬ್ಲಿ ನಂಬರ್ ಕೂಡ ಬರುತ್ತೆ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರ್ ಕೊಡುತ್ತೆ, ಭಾಗ ನಂಬರ್ ಕೂಡ ಬರುತ್ತೆ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ 2002ರ ಮತದಾರರ ಪಟ್ಟಿಯ ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ SRI ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ SRI ಮತದಾರರ ಪಟ್ಟಿ ಪರಿಷ್ಕರಣೆ ಜೂನ್ 30ರಿಂದ ಆರಂಭವಾಗಿದ್ದು, ಅದರಲ್ಲಿ BLOಗಳು ನೀಡುವಂತಹ ಫಾರ್ಮ್ ನೋಡ್ಬೋದು ಫ್ರೆಂಡ್ಸ್. ನಿಮಗೆ BLOಗಳು ನೀಡುವಂತಹ ಎನಿಮರೇಷನ್ ಫಾರ್ಮ್ನಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ನಾವು BLOಗಳು ನೀಡುವಂತಹ ಎನಿಮರೇಷನ್ ಫಾರ್ಮ್ನಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಮತ್ತು ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಹೇಗೆ ನಮ್ಮ ಎನಿಮರೇಷನ್ ಫಾರ್ಮ್ನಲ್ಲಿ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆಯನ್ನು ಹೇಗೆ ತಿಳಿದುಕೊಂಡು ಈ ಫಾರ್ಮ್ನಲ್ಲಿ ಬರೆದು ನಾವು BLOಗಳಿಗೆ ನೀಡಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾವು ಮೊದಲನೇದಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಭಾಗ ಸಂಖ್ಯೆ ಮತ್ತು ನಮ್ಮ ಕ್ರಮ ಸಂಖ್ಯೆ ಪಾರ್ಟ್ ನಂಬರನ್ನು ತಿಳಿದುಕೊಳ್ಳಬೇಕಾದರೆ ನಾವು ಮೊದಲನೇದಾಗಿ ECIC ನೆಟ್ ಈ ಆ್ಯಪನ್ನು ನಮ್ಮ ಮೊಬೈಲ್ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ನೀವೇನಾದರೂ ಇಲ್ಲಿವರೆಗೂ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳದಿದ್ದರೆ ನಿಮ್ಮ ಪ್ಲೇಸ್ಟೋರ್ ಮೂಲಕ ಅಥವಾ ನಾನು ಈ ಆ್ಯಪ್ನ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಇವಾಗ ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಮ್ಮ ಮೊಬೈಲ್ನಲ್ಲಿ ಆ್ಯಪ್ ಓಪನ್ ಆಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನೀವೇನಾದರೂ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿದರೆ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಐಕಾನ್ ಇದೆಯಲ್ಲ ಫ್ರೆಂಡ್ಸ್, ಲಾಗಿನ್ ಐಕಾನ್ಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನ್ಯೂ ಯೂಸರ್ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನ್ಯೂ ಯೂಸರನ್ನು ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಟ್ಟರೆ ನೀವು ಲಾಗಿನ್ ಮಾಡಿಕೊಳ್ಳಬಹುದು ಈ ಆ್ಯಪನ್ನು. ಅದೇ ಥರ ನಾವು ಇವಾಗ 2002ರ ಮತದಾರರ ಪಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಲಾಗಿನ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ಮೊದಲನೇದಾಗಿ ಆಪ್ಷನ್ಸ್ ಬರುತ್ತೆ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೈ ಎಲೆಕ್ಟ್ರಾಲ್ ಡೀಟೇಲ್ಸ್ ಅಂತಿದೆ ಫ್ರೆಂಡ್ಸ್, ಅದನ್ನು ಮೊದಲನೇ ಆಪ್ಷನ್ಸು ಬೈ ಎಲೆಕ್ಟ್ರಾಲ್ ಡೀಟೇಲ್ಸ್ ಅಂತಿದೆಯಲ್ಲ ಅದರಲ್ಲಿ ಇಲ್ಲಿ ಕೆಳಗಡೆ ಸ್ಟೇಟ್, ನಮ್ಮ ಸ್ಟೇಟ್ ಯಾವುದು ಬರುತ್ತೆ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡಿಸ್ಟಿಕ್ ಆನ್ 2002 ನಾವು 2002ರ ಡೀಟೇಲ್ಸ್ ಪಡಿಬೇಕಾದ್ರೆ ಇಲ್ಲಿ ನಮ್ಮ ಡಿಸ್ಟಿಕ್, ನಮ್ಮ ಗ್ರಾಮದ ಡಿಸ್ಟಿಕ್ ಯಾವುದಿರುತ್ತೆ ಆ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ಡಿಸ್ಟಿಕ್ 2002ರಲ್ಲಿ ಯಾವ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡೋದು ಫ್ರೆಂಡ್ಸ್, ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ನಿಮ್ಮ ಅಸೆಂಬ್ಲಿ ಏನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಅಸೆಂಬ್ಲಿ ಯಾವುದು ಬರುತ್ತೆ ಆ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪೋಲಿಂಗ್ ಬೂತ್ ಅಂತ ಹೇಳ್ತೀವಲ್ಲ, ಪೋಲಿಂಗ್ ಬೂತನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪೋಲಿಂಗ್ ಬೂತನ್ನು ನೀವು ಸರಿಯಾಗಿ ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಪೋಲಿಂಗ್ ಬೂತ್ ನನಗೆ ಗೊತ್ತಿರೋದ್ರಿಂದ ನಾನು ಇಲ್ಲಿ ಪೋಲಿಂಗ್ ಬೂತನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಮ್ಮ ಸ್ಟೇಟು ಮತ್ತು ನಮ್ಮ ಡಿಸ್ಟಿಕ್ಕು ಮತ್ತು ನಮ್ಮ ಅಸೆಂಬ್ಲಿ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರು ಹಾಕಿದ್ದೇವೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೆಕ್ಷನ್ ಆನ್ ನಂಬರು ಆ್ಯಂಡ್ ನೇಮ್ ಗೊತ್ತಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಎಂಟಿ ಬಿಡ್ಬೋದು. ಅದೇ ಥರ ನಿಮಗೆ ಪಾರ್ಟ್ ಸೀರಿಯಲ್ ನಂಬರ್ ಗೊತ್ತಿದ್ದರೆ 2002ರ ನಿಮ್ಮ ಪಾರ್ಟ್ ಸೀರಿಯಲ್ ನಂಬರ್ ಗೊತ್ತಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಾಲ್ ಫುಲ್ ನೇಮ್ ಇನ್ ಲಾಸ್ಟ್ SIR ಅಂತಿದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಯಾವ ಥರ ಹೆಸರಿರುತ್ತೆ ಆ ಥರ ನಿಮ್ಮ ಹೆಸರು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಹೆಸರು 2002ರ ಪಟ್ಟಿ ಇಲ್ಲದಿದ್ದರೆ ನೀವು ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇಲ್ಲಿ ಬರೆದು ನೀವು ಸರ್ಚ್ ಮಾಡಿಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ನನ್ನ 2002ರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇರುವುದಿಲ್ಲ. ಅದೇ ಥರ ನಾನು ಇವಾಗ ನಮ್ಮ ತಂದೆಯ ಹೆಸರು ಹಾಕಿಗೆಸಿಂದು ನಮ್ಮ ವಿಧಾನಸಭಾ ಕ್ಷೇತ್ರದ ನಂಬರ್ ಮತ್ತು ಭಾಗ ಸಂಖ್ಯೆ ಮತ್ತು ಪಾರ್ಟ್ ನಂಬರನ್ನು ತಿಳಿದುಕೊಳ್ಳುತ್ತೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ
ನೀವೇನಾದರೂ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಇಲ್ಲಿ ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ಇಲ್ಲವಾದರೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ಬರೆದುಕೊಂಡು ಇಲ್ಲಿ ಸರ್ಚ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ಥರ ನಾವಿವಾಗ ನಮ್ಮ ತಂದೆಯ ಹೆಸರು ಇಲ್ಲಿ ಬರಿಬೇಕಾಗುತ್ತೆ. ಈ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಲ್ ಏಜ್ ಇನ್ 2002 2002ರಲ್ಲಿ ನಿಮ್ಮ ತಂದೆಯ ವಯಸ್ಸು ಎಷ್ಟಿರುತ್ತೆ ಅಷ್ಟನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದರೆ ಸರಿ, ಹಾಕದಿದ್ದರೂ ಹಾಗೆ ಬಿಡ್ಬೋದು. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಿಲೇಟಿವ್ ಟೈಪ್ ನೇಮ್ ಇದೆ, ನಿಮ್ಮ ತಂದೆಯ ಹೆಸರು ಬೇಕಾದರೆ ಹಾಕ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡ್ಬೋದು. ಅದೇ ಥರ ಇಲ್ಲಿ ನಿಮ್ಮ ತಂದೆಯ ಹೆಸರು ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ತಂದೆಯ ಹೆಸರು ಹಾಕಬೇಕಾಗುತ್ತೆ. ಇಲ್ಲವಾದರೆ ಇವೆರಡೂ ಕೂಡ ಎಂಟಿ ಬಿಡ್ಬೋದು. ರಿಲೇಟಿವ್ ಟೈಪ್ ಇನ್ 2002 ಇದೆಯಲ್ಲ, ಅದನ್ನು ಎಂಟಿ ಕೊಡ್ಬೋದು. ಅಥವಾ ಇಲ್ಲ ಎಲೆಕ್ಟ್ರಲ್ ರಿಲೇಟಿವ್ ಫುಲ್ ನೇಮ್ ಇನ್ 2002 ಅಂತಿದೆಯಲ್ಲ ಫ್ರೆಂಡ್ಸ್, ಇವೆರಡೂ ಕೂಡ ಗೊತ್ತಿದ್ದರೆ ನೀವು ಹಾಕ್ಬೋದು. ಇಲ್ಲವಾದರೆ ಎಂಟಿ ಬಿಟ್ಟು ಇಲ್ಲಿ ಸರ್ಚ್ ಕೊಡಬೇಕಾಗುತ್ತೆ. ಅದೇ ಥರ ನನಗೆ ಗೊತ್ತಿರೋದ್ರಿಂದ ನಾನು ಇಲ್ಲಿ ಹಾಕಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಮ್ಮ ಸ್ಟೇಟು, ಡಿಸ್ಟಿಕ್ಕು ಇನ್ 2002, ಅಸೆಂಬ್ಲಿ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರು ಹಾಕಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಲ್ ಫುಲ್ ನೇಮ್ ಇನ್ ಲಾಸ್ಟ್ SIR 2002 ಮತ್ತು ಹಾಕಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಿಲೇಟಿವ್ ಟೈಪ್ ಅಂತಿದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗೊತ್ತಿದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲವಾದರೆ ಎಂಟಿ ಬಿಡಿ. ಅದೇ ಥರ ರಿಲೇಟಿವ್ ನೇಮ್ ಹಾಕಿ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮತದಾರ ಪಟ್ಟಿಯಲ್ಲಿ ಇರುವಂಥ ನಮ್ಮ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ AC ನಂಬರ್ ಬರುತ್ತೆ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸಭೆಯ ಅಸೆಂಬ್ಲಿ ನಂಬರ್ ಕೂಡ ಬರುತ್ತೆ ಮತ್ತು ಪೋಲಿಂಗ್ ಸ್ಟೇಷನ್ ನಂಬರ್ ಕೊಡುತ್ತೆ, ಭಾಗ ನಂಬರ್ ಕೂಡ ಬರುತ್ತೆ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ 2002ರ ಮತದಾರರ ಪಟ್ಟಿಯ ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಿಮ್ಮ 2002ರ ಮತದಾರರ ಪಟ್ಟಿಯ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನೀವು ಮೊದಲನೇದಾಗಿ ನಾವು ಇಲ್ಲಿ ಬೈ ಎಲೆಕ್ಟ್ರಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ನಮ್ಮ ಡೀಟೇಲ್ಸನ್ನು ಪಡೆದುಕೊಂಡಿದ್ದೇವೆ. ಅದೇ ಥರ ನಮ್ಮ ಗ್ರಾಮದ ಡೀಟೇಲ್ಸ್ ಪಡೆದುಕೊಳ್ಳಬೇಕಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಲಾಸ್ಟ್ SIR ಇನ್ ಈ ರೋಲ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಸ್ಟೇಟನ್ನು ಹಾಕಬೇಕಾಗುತ್ತೆ. ನಮ್ಮ ಸ್ಟೇಟ್ ಬರುತ್ತಲ್ಲ, ಸ್ಟೇಟ್ ಹಾಕಿ ಇಲ್ಲಿ ಕೆಳಗಡೆ ವ್ಯೂ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವ್ಯೂ ಆ್ಯಂಡ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿಸ್ಟಿಕ್ ಬರುತ್ತಲ್ಲ, 2002ರ ನಿಮ್ಮ ಗ್ರಾಮದ ಡಿಸ್ಟಿಕ್ ಯಾವುದಿರುತ್ತೆ ಆ ಡಿಸ್ಟಿಕನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ಮೇಲೆ ಇಲ್ಲಿ ಅಸೆಂಬ್ಲಿ ನಂಬರ್ ಅಂತೂ ನಾವು ಹಿಂದೆ ನೋಡಿಕೊಂಡಿದ್ದೇವೆ, ಇಲ್ಲಿ ಅಸೆಂಬ್ಲಿ ನಂಬರ್ ಹಾಕಬೇಕಾಗುತ್ತೆ. ಅದೇ ಥರ ಇಲ್ಲಿ ಪಾರ್ಟ್ ನಂಬರ್ ಅಂತೂ ನಿಮಗೆ ಗೊತ್ತಿದೆ, ಪಾರ್ಟ್ ನಂಬರ್ ಕೂಡ ಇಲ್ಲಿ ಹಿಂದೆ ನೋಡಿದ್ದೀವಲ್ಲ, ಪಾರ್ಟ್ ನಂಬರ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವ್ಯೂ ಆ್ಯಂಡ್ ಡೌನ್ಲೋಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ಸಂಪೂರ್ಣವಾದ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಕ್ರಮ ಸಂಖ್ಯೆ ಕೂಡ ಇಲ್ಲಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ನಿಮ್ಮ ಹೆಸರು ಸಿಗದಿದ್ದರೆ ಇಲ್ಲಿ ನೀವು ಕೂಡ ನಿಮ್ಮ ಗ್ರಾಮದ ಸಂಪೂರ್ಣವಾದ 2002ರ ಮತದಾರರ ಪಟ್ಟಿ ಇಲ್ಲಿ ನೋಡಿಕೊಳ್ಳಬಹುದು ಫ್ರೆಂಡ್ಸ್. ಅದೇ ಥರ ನೀವು ನಿಮ್ಮ ಹೆಸರು ಇಲ್ಲಿ ಈ ಲಿಸ್ಟಿನಲ್ಲಿ ದೊರೆತ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಮತ್ತು ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಸಿಗುತ್ತೆ. ಇದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಭಾಗ ಸಂಖ್ಯೆ ಸಿಗುತ್ತೆ, ಭಾಗ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇಲ್ಲಿ ದೊರೆಯುತ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಇದೇ ರೀತಿಯಾಗಿ ನಿಮ್ಮ ಕ್ಷೇತ್ರದ ಸಂಖ್ಯೆ, ಕ್ರಮ ಸಂಖ್ಯೆ ಮತ್ತು ಭಾಗ ಸಂಖ್ಯೆಯನ್ನು ತಿಳಿದುಕೊಂಡು BLOಗಳು ನೀಡುವಂಥ ಈ ಫಾರ್ಮ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಫಾರ್ಮ್ನಲ್ಲಿ ಭಾಗ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ನಮ್ಮ ಕ್ರಮ ಸಂಖ್ಯೆ ಇಲ್ಲಿ ಇರ್ಬೋದಲ್ಲ, ನಮ್ಮ ಹೆಸರಿನ ಮುಂದೆ ಕ್ರಮ ಸಂಖ್ಯೆ ಬರುತ್ತಲ್ಲ ಫ್ರೆಂಡ್ಸ್, ಈ ಕ್ರಮ ಸಂಖ್ಯೆಯನ್ನು ಬರೆದು BLOಗಳಿಗೆ ನೀಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, SRI ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.